ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸೌಜನ್ಯೊಳಗೆ ನ್ಯಾಯ ಬೇಕು ಅಂತೇಳಿ ನಾವು ಮೇಲಿಂದಲೇ ನಮ್ಮಲ್ಲೇ ವಿಡಿಯೋ ಮಾಡ್ತಾಯಿದ್ದೀವಿ. ನಮಗೆ ಪೊಲೀಸರಿಂದ ಕೋರ್ಟ್ನಿಂದ ನೋಟಿಸ್ ಬರ್ತಾ ಇದ್ದಾವೆ, ಬಂದಿದ್ದಾವೆ ಮಾಡಬೇಡ್ರಿ ಅನ್ನುವಾಗ. ಆದರೆ ಇವತ್ತು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ, ನಮ್ಮ ಸರ್ಕಾರ ಏನು ಮಾಡ್ತಾಯಿದೆ ಅಂತೇಳಿ. ಇಂಥ ದೊಡ್ಡ ಪ್ರಕರಣ ನಡೆದು ಒಬ್ಬ ವ್ಯಕ್ತಿ ಬಂದು ಅನಾಮಧೇಯ ಭೀಮಾನೋ ಮತ್ತೇನೋ ಹೆಸರುಕೊಂಡು ಬಂದಂಥ ವ್ಯಕ್ತಿ ಇವತ್ತು ಕೋರ್ಟ್ ಮುಂದೆ ಹೋಗಿ ಸಾವಿರಾರು ಕೊಲೆಗಳಾಗಿದ್ದಾವೆ ಅಂತ ಹೇಳಿದ್ದಾರೆ. ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾನೆ. ಜೊತೆಗೆ ತನ್ನ ಜೊತೆ ಸ್ಕೆಲೆಟಿನ್ನು ಬುರುಡೆ ತಂದು ಸಾಕ್ಷಿ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ನಡೆದ್ರು ನಮ್ಮ ಸರ್ಕಾರ ಈ ದಿಶೆಯಲ್ಲಿ ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ನೇಮಿಸ್ತಾ ಇಲ್ಲ? ಅದರಿಂದ ವ್ಯಕ್ತಿಗಳು ಯಾರು ಏನು ಅವ್ರು ಯಾರೂ ಇರಲಿ, ಕಾನೂನು ಮುಂದೆ ಎಲ್ಲರೂ ಸಮಾನರು. ಧರ್ಮಸ್ಥಳದ ಈ ಹೆಣ್ಣು ಮಗುವಿನ ಮೇಲೆ ಅಂತ ದಾಳಿ, ಇಂಥ ಅನೇಕ ದಾಳಿಗಳಾಗಿ ಅನೇಕ ಕೊಲೆಗಳಾಗಿದ್ರ ಬಗ್ಗೆ ಯಾಕೆ ಸರ್ಕಾರ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ಗೆ ಹಾಕ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಅದರಲ್ಲೂ ವಕೀಲ್ ಜಗದೀಶ್ ಅನ್ನುವಂಥವ್ರಂತೂ ಪೂರ್ಣ ಪ್ರಮಾಣದಲ್ಲಿ ಬೆನ್ನತ್ತಿದ್ದಾರೆ. 164 ಅನ್ನೋದ್ರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಅದು ಎನ್ಕ್ವೈರಿ ಆಗಬೇಕಲ್ವ, ಯಾರು ಸತ್ಯ ಯಾರು ಸುಳ್ಳ, ಇಲ್ಲ ಸತ್ಯ ಗೊತ್ತಾಗಬೇಕಾಗಿದೆ. ಇವನ್ ನಮ್ಮ ಮೀಡಿಯಾ ಔಷಧಿ ದಿಶೆಯಲ್ಲಿ ತನ್ನ ಕೆಲಸವನ್ನು ಮಾಡಬೇಕಾಗಿದೆ. ಜೊತೆಗೆ ಇವತ್ತು ಕಾನೂನು ತನ್ನ ಕೆಲಸವನ್ನು ಮಾಡಬೇಕಾಗಿದೆ. ಯಾವುದೋ ವ್ಯಕ್ತಿ ಭಾಳ ದೊಡ್ಡವಿದ್ದಾನೆ, ಭಾಳ ಬೆಳೆದು ನಿಂತಿದ್ದಾನೆ, ಪ್ರೈಮ್ ಮಿನಿಸ್ಟರೋ ಅಥವಾ ಚೀಫ್ ಮಿನಿಸ್ಟರೋ ಅಥವಾ ಮಿನಿಸ್ಟರ್ಸೋ ಅಥವಾ ಯಾರೋ ಶಾಸಕರಿಂದಲೂ ಕಾಲು ಬೀಳಿಸ್ಕೊಳ್ತಾನೆ ಅಥವಾ ದೊಡ್ಡ ಸ್ಥಾನದಲ್ಲಿದ್ದಾನೆ ಅಂದರೆ ಅವ್ರು ಬಿಡಲಿಕ್ಕೆ ಆಗ್ತದನ? ಅನ್ಯಾಯ ಅಲ್ವಾ? ಸಾವಿರಾರು ಜನ ಬಲಿಯಾಗಿದ್ದಾರಂಥ ಸ್ವತಃ ಅಲ್ಲಿ ದುಡಿದಂಥ ವ್ಯಕ್ತಿ, 20 ವರ್ಷಗಳ ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತು ಬಂದು ಆರೋಪ ಮಾಡ್ತಾ ಇದ್ದಾನೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ವಕೀಲರ ಥ್ರೂವಾಗಿ. ಪವನ್ ದೇಶಪಾಂಡೆ ಅನ್ನೋದು ವಕೀಲರ ಮೂಲಕ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಜಡ್ಜಸ್ ಮುಂದೆ. ಇದು ಏನು ಎಂದು ಎಷ್ಟು ಜನ ಕೊಲೆ ಅವರು ಎಂದು ಇದರ ಬಗ್ಗೆ ಇವತ್ತು ತನಿಖೆಯಿಂದ ಜನಕ್ಕೆ ಗೊತ್ತಾಗಬೇಕಾಗಿದೆ. ನಮಗೆ ಆ ವ್ಯಕ್ತಿಯ ಬಗ್ಗೆ ಏನೂ ಪುರಾಗ್ರಹ ಪೀಡಿತಿಲ್ಲ. ಈಗಾಗಲೇ ನಮ್ಮ ಮಟ್ಟಣ್ಣವರಾಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಹೇಶ್ ತೆಮರೋಡಿ ಅಂಥವರಾಗಿರ್ಬೋದು, ಅನೇಕರು ರವಿ ಪ್ರಸನ್ನ ಅಂಥವರಾಗಿರ್ಬೋದು, ಅನೇಕರು ಆರೋಪ ಮಾಡಿದ್ರು ಸಹಿತ ನಾವು ಅದರ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡೋದು ಏನೂ ಇರ್ಬೋದಪ್ಪ, ಸುಳ್ಳು ಇರಬಹುದು ಅಂತ. ಯಾಕಂದರೆ ಧರ್ಮಸ್ಥಳ ಅನ್ನುವಂಥ ಒಂದು ಹೆಸರು ಇಡೀ ಕರ್ನಾಟಕಕ್ಕೆ ಬಹಳ ಆತ್ಮೀಯ ಪ್ರೀತಿಯ ಭಕ್ತಿಯ ಸ್ಥಾನ. ಅದ್ರ ಬಗ್ಗೆ ಯಾರಿಗೂ ಪೂರ್ವಾಗ್ರಹ ಪೀಡಿತವಾದ ಭಾವನೆಗಳಿಗಿಲ್ಲ. ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳದ ಮಂಜುನಾಥರ ಬಗ್ಗೆ ಎಲ್ಲರೂ ನಡ್ಕೊಳ್ಳಂಥವರ ಭಕ್ತರು, ಅಲ್ಲಿಯ ಆಹಾರವನ್ನು ಅಥವಾ ಅಲ್ಲಿಯ ಪ್ರಸಾದವನ್ನೆಲ್ಲ ತೆಗೆದುಕೊಂಡಂಥವ್ರು ಇವತ್ತು ಭಕ್ತಿಯಿಂದ ಅಲ್ಲಿ ಹೋಗಿ ಬರುವಂಥ ಸಾಕಷ್ಟು ಇದ್ದಾರೆ. ಅಂಥ ಸ್ಥಳದ ಬಗ್ಗೆ ಯಾರಿಗೂ ಪೂರ್ವಾಗ್ರಹವಾದ ಭಾವನೆ ಇಲ್ಲ. ಅದರಲ್ಲಿ ನಡೆದಂಥ ಘಟನೆಗಳು ಇವತ್ತು ಓಪನ್ ಆಗಿ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಸಹಿತ ತನಿಖೆ ಆಗದ ಯಾಕೆ ನಿಂತದಂತೇಳಿ. ಅದಕ್ಕೆ ಯಾಕೆ ಕಮಿಷನ್ ನೇಮಿಸಬಾರ್ದು ನಮ್ಮ ಸಿದ್ದರಾಮಯ್ಯನವರು ಅಂತ. ಸಿದ್ದರಾಮಯ್ಯನವ್ರು ಬಂದಿಲ್ಲ ಅಥವಾ ಅವರ ಜೊತೆಗಾರರಿಗೆ, ಅದರಲ್ಲೂ ಪರಮೇಶ್ವರ್ ಅವರು ಗೃಹ ಮಿನಿಸ್ಟರ್ ಇದ್ದಾರೆ, ಅವ್ರ ಬದಲಾಗಿ ನಮಗೆ ಯಾವುದೇ ರೀತಿಯ ಒಂದು ಇದಿಲ್ಲ, ಅಪೂರ್ವವಾಗಿರುವಾಗ ಆರೋಪ ಇಲ್ಲ. ಬಟ್ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ 3 ಪಕ್ಷಗಳ ಬಗ್ಗೆ ಟೀಕೆ ಮಾಡಬೇಕಾಗಿದೆ. ನೀವು ಹೋಗ್ರಿ, ಆಶೀರ್ವಾದ ಪಡ್ಕೊಳ್ರಿ, ಅವ್ರ ಜೊತೆಗೆ ಇರ್ರಿ, ಆದರೆ ಸತ್ಯ ಗೊತ್ತಾಗಬೇಕು. ಸತ್ಯ ಏನದು? 3 ಪಾರ್ಟಿಗಳೇನು ಮಲ್ಕೊಂಡಿದ್ದಾವೆ ಇಲ್ಲ. ಇದನ್ನು ನಮ್ಮ ಜಗದೀಶ್ ಅಡ್ವೊಕೇಟ್ ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ, ಆಕ್ರೋಶದಿಂದ ಶಕ್ತಿ ಬೈತಾ ಇದ್ದಾರೆ. ನೀವು ನಾಶ ಆಗಿ ಹೋಗ್ತೀರಾ, ನಿಮಗೆ ನಿಮ್ಮ ಭವಿಷ್ಯ ಹಾಳಾಗಿ ಹೋಗ್ತದ ಅನ್ನುವಂಥ ಶಾಪವನ್ನು ಹಾಕ್ತಾಯಿದ್ದಾರೆ. ಇವತ್ತು ಅದೇ ನಮ್ಮ ಮಂಜುನಾಥ, ಅದೇ ನಮ್ಮ ಈ ಒಂದು ಏನಪ್ಪ ಅಂತ ಧರ್ಮಸ್ಥಳದ ಮಂಜುನಾಥ ಇವತ್ತು ಆ ಭೀಮನನ್ನು ಅಥವಾ ಆ ವ್ಯಕ್ತಿಯನ್ನು ಕಳಿಸಿದ್ದಾರೆ. ಒಬ್ಬ ಧೈರ್ಯ ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ಉತ್ತರ ಹೇಳೋ ಮುಂದೆ, ನಡೆದ ಘಟನೆಗಳ ಬಗ್ಗೆ ಹೇಳೋ ಮುಂದೆ ಒಂದು ಸರ್ಕಾರ ಯಾಕೆ ಇದನ್ನು ಜನರಿಗೆ ಬಿಚ್ಚಿಡಬಾರ್ದು, ಸತ್ಯ ಯಾವುದು ಅಂತೇಳಿ. ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋದು ತೋರಿಸುವಂಥ ಕಾಲ ಸರ್ಕಾರಕ್ಕೆ ಬಂದಿದಂಥ ಸರ್ಕಾರ ಯಾಕೆ ಈ ದಿಶೆಯಲ್ಲಿ ಪ್ರಯತ್ನ ಮಾಡಬಾರ್ದು? ಒಮ್ಮೆ ಎನ್ಕ್ವೈರಿ ಆಗಲಿ, ಒಂದ್ರೆ ಸುಳ್ಳಾದರೆ ಹೊರಗೆ ಬಂದೇ ಬರ್ತಾರಲ್ಲ ಯಾರಿದ್ರು. ಅವ್ರು ಶಿಕ್ಷೆ ಕೊಡಬೇಕು ಅಂತಿಲ್ಲ, ಅವ್ರು ಸುಳ್ಳಿದ್ರೆ ಆಗಲಿ, ಹೊರಗೆ ಬರಲಿ, ಗೊತ್ತಾಗಲಿ, ಸತ್ಯ ಏನು ತಿಳಿಲಿ. ಆ ದಿಶೆಯಲ್ಲಿ ನಮ್ಮ ಜಗದೀಶ್ ಲಾಯರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಸಮಿತಿ ನೇಮಿಸ್ರಿ, ಅದೇನು ನಡೆದು ಹೇಳ್ರಿ ಅನ್ನೋದು ಬೆನ್ನತ್ತಿದ್ದಾರೆ. ಇಲ್ಲ ಅದನ್ನೆಲ್ಲ BBC ಆಗಲಿ, ಇನ್ನುಳಿದ ಕಡೆ ಆಗಲಿ, ಎಲ್ಲ ಕಡೆ ಹೋಗ್ತೀವಿ, ನಾವು ದೊಡ್ಡದು ಮಾಡ್ತೀವಿ, ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ತೀವಿ, ಇದನ್ನು ಇಷ್ಟರೊಳಗೆ ಆಗಬೇಕಾಗಿತ್ತು, ನಾವು ಮಾಡ್ತೀವಿ, ನಾವು ಬಿಡೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸಮೀರ್ MD ಮತ್ತೊಂದು ವಿಡಿಯೋ ಮಾಡಿದಾರೆ, ಸೀರಿಯಲ್ ಕಿಲ್ಲರ್ಸ್ ಅಂತ. ಅವನು ಧೈರ್ಯ ಮೆಚ್ಚುವಂಥದ್ದು. ಯಾಕೆಂತಂದರೆ ಆಲ್ರೆಡಿ ಅವ್ರ ಮೇಲೆ ಇಂಜೆಕ್ಷನ್ ಆಗಿದೆ, ಅದು ಒಂದು ವಿಡಿಯೋ ತೆಗೆದು ಹಾಕಿದ್ದಾರೆ. ಈಗ ಮತ್ತೆ ಎರಡನೇದಾಗಿ ಮತ್ತೆ ಕೋರ್ಟ್ ಅವ್ರು ಅರೆಸ್ಟ್ ವಾರೆಂಟ್ ತೆಗೆದು ಆದರೂ ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ. ಅದನ್ನು ಅಲ್ಲಿ ಏನಾದರೂ ಇರಬೇಕಲ್ಲ, ಇದರ ಬಗ್ಗೆ ಸತ್ಯತೆ ಹೊರಗೆ ಬರಬೇಕಲ್ಲ. ಸಮೀರ್ MD ಸುಳ್ಳು ಹೇಳ್ತಿರ್ಬೋದಲ್ಲ, ಅದ್ಯಾಕೆ ಹೊರಗೆ ಬರಬಾರ್ದು?
ಗಿರೀಶ್ ಮಟ್ಟನ್ ಅವ್ರು ಸುಳ್ಳು ಹೇಳ್ತಿರ್ಬೋದಲ್ಲ, ಅದೇ ಗೊತ್ತಾಗ್ಬಾರ್ದು. ಫ್ಯಾಕ್ಟ್ ಫೈಂಡಿಂಗ್ ಮಾಡಿರಿ, ಹುಡುಕ್ಸ್ರಿ, ತೆಗಿರಿ. ಯಾಕೆಂದ್ರೆ ಇಲ್ಲಿ ಹೆಣ್ಮಕ್ಳ ಸರಣಿ ಕೊಲೆ ಆಗ್ಯದ ಅಂತೇಳಿ ಈಗ ಆರೋಪ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗೋದು ಹೇಗೆ? ಅದಕ್ಕೆ ಸರ್ಕಾರ ಯಾವುದು ಇಂಟರ್ವೆನ್ಷನ್ ಆಗೇಬೇಕಂದ್ರೊಳಗೆ ಒಳಗೆ ಹೋಗಲೇಬೇಕು, ಮಾಡಲೇಬೇಕಿದು. ಇದು ಪ್ರತಿಯೊಬ್ಬ ಕನ್ನಡಿಗನ ಅಪೇಕ್ಷೆ. ಸತ್ಯ ಗೊತ್ತಾಗಲಿ, ಯಾರಾದರೂ ಇರಲಿ, ಅವರು ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇವತ್ತು ನಮ್ಮ ಸಂವಿಧಾನದ, ನಮ್ಮ ಅಂಬೇಡ್ಕರ್ ಕೊಟ್ಟಂಥ ದೊಡ್ಡ ಸಂವಿಧಾನದ ಅದು ಇವತ್ತು ಕೆಲಸ ಮಾಡಲಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ, ಜನರ ಅಭಿಪ್ರಾಯ. ಜನಸಾಮಾನ್ಯರು ಕೇಳ್ತಾ ಇದ್ದಾರೆ, ಅಲ್ಲಿ ಲೋಕಲ್ ಜನರು ಆರೋಪ ಮಾಡ್ತಾ ಇದ್ದಾರೆ, ಹೌದು ಇಲ್ಲಿ ನಡೀತಾ ಇದ್ದು ಘಟನೆಗಳು ಭಾಳಿಸ್ತಿದ್ದಾವಂತೆ. ಇವುಗಳ ಬಗ್ಗೆ ಯಾಕ್ರಿ ಮೌನ ವಹಿಸ್ತಾ ಇದ್ದೀರಿ? ಅಂಥ ಪ್ರಭಾವಿ ಏನಪ್ಪ ಅವರು? ಸರ್ಕಾರ ಮುಂದೆ ಏನು ಫ್ಯಾಕ್ಟ್ ಫೈಂಡಿಂಗ್ ಮಾಡಲಿ, ಅವರು ಸುಳ್ಳಿದ್ದಾರೆ, ಅವ್ರು ಹೊರಗೆ ಬರಲಿ ಪಾಪ. ಅವ್ರ ಬಗ್ಗೆ ಆರೋಪ ಮಾಡುವಂಥದ್ದು ಯಾರಿಗೂ ಇಲ್ಲ. ಇಷ್ಟು ದಿನ ಆಯಿತು, 3 ವರ್ಷಗಳ ಹೆಚ್ಚಿಗೆ ಆಯಿತು. ಅದು 12 ವರ್ಷದಿಂದ ಘಟನೆ ಆಗಿ ಹೋಗ್ಬಿಡ್ತು. ಇವತ್ತಿಗೂ ಸತ್ಯ ಗೊತ್ತಾಗ್ತಾ ಇಲ್ಲ. ಅವರನ್ನೇ ಒಂದು ತನಿಖೆಯನ್ನು ನೇಮಿಸಲಂತ ಬೇಡ್ಕೊಳ್ತಾ ಇದ್ದಾರೆ. ಆರೋಪ ಮಾಡಿದ್ದಾರೆ, ಅದು ಪ್ರೂವ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಆದರೆ ಇವತ್ತು ಸಾಕ್ಷಿನೂ ಬಂದಿದ್ದಾರೆ. ಇಲ್ಲಿವರು ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸಾಕ್ಷಿ ಎದುರಿಗೆ ಬಂದು ನಿಂತಿದ್ದಾನೆ. ಅವನು ನಿಮಗೆ ತೋರಿಸ್ತೀನಿ, ಇಲ್ಲಿ ನಾವು ಹೋಗಿದ್ದೀನಿ ಅನ್ನೋದು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. 164 ಸೆಕ್ಷನ್ ಅಡಿಯಲ್ಲಿ ಅವನು ಎಲ್ಲ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಸುಮ್ಮನೆ ಇದ್ರೆ ನಾವು ಹೇಳ್ತಿರಲಿಲ್ಲ. ಇವತ್ತು ಗಾಳಿಯಲ್ಲಿ ಯಾರು ಏನೋ ಆರೋಪ ಮಾಡ್ತಿರ್ತಾರೆ, ಸುಳ್ಳಿರ್ಬೋದು. ಧರ್ಮಸ್ಥಳದ ಹೆಸರನ್ನು ಕೆಡಿಸುವಲ್ಲೇ ಇಂಥ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ಬೋದು ನಾವು ಹೇಳ್ಬೋದು. ಬಟ್ ಇವತ್ತು ಅದು ಹಂಗಿಲ್ಲ, ಆ ಪರಿಸ್ಥಿತಿ ಇಲ್ಲ, ಅದು ಮೀರಿ ಹೋಗ್ಯದ. ಇದರಿಂದ ದೊಡ್ಡ ದುರಂತ ಆಗಿ ಹೋಗ್ಯದ. ಅನೇಕ ಕುಟುಂಬಗಳ ಇವತ್ತು ಸಹ ನರಳ್ತಾ ಇದ್ದಾವೆ. ಅನೇಕ ಹೆಣ್ಣುಮಕ್ಕಳಿಗೆ ಕಳ್ಕೊಂಥ ಕುಟುಂಬಗಳು ನರಳ್ತಾ ಇದ್ದಾವೆ. ಲೋಕಲಿಂದ ಜನ ಅಲ್ಲಿ ಆ ದಿಶೆಯಲ್ಲಿ ಪಾಪ ಯಾರಿಗೆ ಹೇಳಬೇಕಪ್ಪ ಅನ್ನುವಂಥ ದುಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದೆಲ್ಲರೂ ಇವತ್ತು ಸಾಕ್ಷಾಧಾರವಾಗಿ ಆ ವ್ಯಕ್ತಿ ಬಂದಿದ್ದಾನೆ. ನಾವು ಸುಳ್ಳು ಕರುಣೆ ಇವತ್ತು ಅದು ಆಗಿ ಹೋಗಿಬಿಡಲಿ ಅಂತ ಅಲ್ಲೇ ಕೆಲಸ ಮಾಡಿದಂಥವ, ಅವ್ರ ಜೊತೆಗಿದ್ದಂಥವ, ಅವ್ರಿಗೂ ಸಹ ಕೊಲ್ಲುವಂಥ ಬೆದರಿಗೆ ಹಾಕಿದ್ರು ಅಂತೇಳಿ ಆ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾನೆ. ಭೀಮಾ ಅನ್ರಿ ಮತ್ತಾರು ಅನ್ರಿ, ಅದಕ್ಕೆ ವಕೀಲರು ಥ್ರೂ ಬಂದು ಆರೋಪ ಮಾಡ್ತಾ ಇದ್ದಾನೆ. ಒಬ್ಬ ಅನಕ್ಷರಸ್ಥ ಹೆಬ್ಬಟ್ಟಿನವನು, ಅವು ಇವತ್ತು ಒಬ್ಬ ವಕೀಲ ಹಿಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಧೈರ್ಯ ಕೊಡಬೇಕಲ್ಲ. ಹೌದು, ಸತ್ಯ ಇತ್ತಂದ್ರೆ ಅದು ಫ್ಯಾಕ್ಟ್ ಇತ್ತಂದರೆ ಅದು ನಾವು ಸತ್ಯಕ್ಕೆ ಅಪಮಾನ ಮಾಡಿದಂಗಲ್ವ, ನಾವು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡಿದಂಗಲ್ವ. ಕೇವಲ ಸತ್ಯ ಮಾತ್ರ ಅವ್ರಿಗೆ ನೀವು ಇಂಜೆಕ್ಷನ್ ಮೂಲಕ ಮತ್ತೊಂದು ಮೂಲಕ ಅಂಜಿಕೆ ಬೆದರಿಕೆ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ. ಕಾನೂನಿನ ಮೂಲಕ ನಮ್ಮನ್ನು ನಡೆಸ್ತಾ ಇದ್ದೀರಿ. ಆದರೆ ಕಾನೂನಿನ ಮೂಲಕನೇ ಇವತ್ತು ಅವರು ಹೇಳ್ತಾ ಇದ್ದಾರೆ 164 ಬರೋಲ್ಲ ಹೇಳಿದ್ದಾರೆ, ಕರೆಕ್ಟ್ ಅದಂತಾರೆ. ಇದನ್ನ ಯಾಕೆ ಫ್ಯಾಕ್ಟ್ ನೀವು ಮಾಡಬಾರ್ದಪ್ಪ? ಇದು ಜಗದೀಶ್ ಅವರ ಆಕ್ರೋಶನ ಹೌದು, ಜನಸಾಮಾನ್ಯರ ಆಕ್ರೋಶನ ಹೌದು. ಅಲ್ಲಿ ನೋವಿಗೆ ಒಳಗಾದಂಥ ಜನರ, ತಮ್ಮ ಮಕ್ಕಳನ್ನು ಕಳೆದುಕೊಂಡಂಥ ಜನರ ಆಂತರ್ಯದ ಕೂಗು ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ನಿಶ್ಚಿತವಾಗಿಯೂ ತನಿಖೆಯನ್ನು ಮಾಡ್ತಾರೆ ಅನ್ನೋದು ಭರವಸೆ ಎಲ್ಲರಲ್ಲೂ ಅದಂತ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರಲ್ಲಿ ಒಂದು ಸೋಷಲ್ ಥಿಂಗ್ಸ್ ಅವರಲ್ಲಿದ್ದಾವೆ, ಸೋಷಲ್ ಐಡಿಯಾಗಳಿದ್ದಾವೆ, ಸೋಷಲ್ ಜಸ್ಟಿಸ್ ಬಗ್ಗೆ ಚಿಂತನೆ ಮಾಡುವಂಥವ್ರು, ಸಮಾಜವಾದಿ ಇದ್ದಾರೆ ಅಂತೇಳಿ ನಮ್ಮೆಲ್ಲರ ಅಂಬೋಣ. ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಆರೋಪ ಮಾಡಿರಿ, ಅವರು ಕಲ್ಫ್ರಿಟ್ ಅಥವಾ ಅಪರಾಧಿ ಅಂತ ಹೇಳ್ತಾ ಇಲ್ಲ. ಆರೋಪಗಳಿದ್ದಾವೆ, ಅವ್ರು ತನಿಖೆ ಆಗಲಿ, ಅದನ್ನು ಕ್ಲಿಯರ್ ಆಗಲಿ. ಪಾಪ ಅವರು ಧರ್ಮಸ್ಥಳದ ಆ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ, ಅವರು ಕ್ಲಿಯರ್ ಆದರೆ ನಮಗೆ ಇನ್ನೂ ಸ್ವಲ್ಪ ಭಕ್ತಿ ಹೆಚ್ಚಾಗ್ತದೆ, ಜನಸಾಮಾನ್ಯರಿಗೆ ಭಕ್ತಿ ಹೆಚ್ಚಾಗ್ತದೆ. ಇಲ್ಲಪ್ಪ ಇವರೆಲ್ಲ ಸುಳ್ಳು ಹೇಳಿದರು ಅಂತೇಳಿ ಇವ್ರು ಯಾರು ಆರೋಪ ಮಾಡಿದ್ದಾರೆ? ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ತಿಮರುಡ್ಡಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ಸಮೀರ್ MD ಅವರಾಗಿರ್ಬೋದು, ಸುಮ್ಮನೆ ಮಾಡಿರ್ಬೋದಲ್ಲ ತನ್ನ ಪ್ರಚಾರಕ್ಕಾಗಿ, ತನ್ನ ವ್ಯೂವರ್ಸ್ ಹೆಚ್ಚಾಗೋ ಸಲುವಾಗಿ. ಅದು ಗೊತ್ತಾಗಲಿ. ಇಟ್ ಶುಡ್ ಬಿ ಕಮ್ ಔಟ್ ದ ಟ್ರುತ್ ವಿಚ್ ವಿಲ್ ಹ್ಯಾವ್ ಬರೀಡ್ ಇನ್ ದ ಲ್ಯಾಂಡ್. ಅದಕ್ಕಾಗಿ ಇವತ್ತು ಸತ್ಯ ಹೊರಬರಲಿ. ಜಗದೀಶ್ ವಕೀಲರು ಕೇಳಿದಂಥದ್ದು, ಇನ್ನುಳಿದು ಕೇಳಿದಂಥವ್ರು, ಅದೇ ಕಾಲಕ್ಕೆ ಆರೋಪ ಮಾಡುವ ಸಮೀರ್ MD ಅವರಾಗಿರ್ಬೋದು, ಇವರು ಸತ್ಯನೋ ಸುಳ್ಳಾನೋ ಅನ್ನುವಂಥದ್ದು ಹೊರಗೆ ಬರಲಿ. ಕೇವಲ ಕಾನೂನಿನಿಂದ ಬೆದರಿಸುವಂಥ ಕೆಲಸ ದೂರ ಸರಿಯಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಬಾರ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.